ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಂದು 7ನೇ ತರಗತಿ ಗಣಿತ ವಿಷಯದ ಭಾಗ 2 ಪಾಠ 11 ಘಟಕ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಘಟಕದ 2ನೇ ಅವಧಿಯಲ್ಲಿ ನಾವಿದ್ದೇವೆ ಮಕ್ಕಳೇ. ಹಾಗಿದ್ರೆ ಈ ಘಟಕದ ಮೊದಲನೇ ಅವಧಿಯಲ್ಲಿ ನೀವು ಏನೆಲ್ಲ ಕಲ್ತ್ರಿ ಅಂತ ಒಮ್ಮೆ ನೋಡೋದಾದರೆ ಮಕ್ಕಳೇ, ನೀವು ಮೊದಲನೇ ಅವಧಿಯಲ್ಲಿ ಆಯತ ಮತ್ತು ಚೌಕಗಳ ಬಗ್ಗೆ ಸಾಕಷ್ಟು ಕಲಿಕಾಂಶಗಳನ್ನು ಕಲ್ತಿದ್ದೀರಾ. ಹಾಗೆಯೇ ಆಯತ ಮತ್ತು ಚೌಕಗಳ ಮೇಲಿನ ವಿಸ್ತೀರ್ಣವನ್ನು ಕಲಿತು ಸಮಸ್ಯೆಗಳನ್ನು ಬಿಡಿಸುವಲ್ಲಿ ನೀವು ಯಶಸ್ವಿಗೊಂಡಿದ್ದೀರಾ ಮಕ್ಕಳೇ. ಹಾಗಿದ್ರೆ ನಾವು ಈ ತರಗತಿಯಲ್ಲಿ ಯಾವೆಲ್ಲ ಕಲಿಕಾಂಶಗಳನ್ನು ಕಲಿಯಲಿದ್ದೇವೆ, ಮನನ ಮಾಡಿಕೊಳ್ಳಲಿದ್ದೇವೆ ಅಂತ ಒಮ್ಮೆ ನೋಡೋಣ ಮಕ್ಕಳೇ. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಮತ್ತೆರಡು ರೇಖಾಗಣಿತೀಯ ಆಕೃತಿಗಳಾದಂತಹ ಸಮಾಂತರ ಚತುರ್ಭುಜ ಹಾಗೂ ತ್ರಿಭುಜ ಈ ಎರಡು ಆಕೃತಿಗಳ ಬಗ್ಗೆ ಸಾಕಷ್ಟು ಕಲಿಕಾಂಶಗಳನ್ನು ಕಲಿಯದಿದ್ದೇವೆ ಮಕ್ಕಳೇ. ಹಾಗಿದ್ರೆ ನಮ್ಮ ಮೊದಲನೇ ಕಲಿಕಾಂಶ ಯಾವುದು ನೋಡಿ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಎರಡನೇ ಕಲಿಕಾಂಶ ತ್ರಿಭುಜದ ವಿಸ್ತೀರ್ಣ. ಮಕ್ಕಳೇ, ನಾವು ಈ ಎರಡು ಆಕೃತಿಗಳ ವಿಸ್ತೀರ್ಣಗಳನ್ನು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ನಾವು ಈ ತರಗತಿಯಲ್ಲಿ ಕಲಿಯಲಿದ್ದೇವೆ ಮಕ್ಕಳೇ. ಹಾಗೆಯೇ ಮೂರನೇ ಕಲಿಕಾಂಶ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು. ಹಾಗೆಯೇ ನಾಲ್ಕನೇ ಕಲಿಕಾಂಶ ತ್ರಿಭುಜದ ವಿಸ್ತೀರ್ಣದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು. ಮಕ್ಕಳೇ, ನಾವು ಮೊದಲನೇದಾಗಿ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜದ ವಿಸ್ತೀರ್ಣಗಳ ಸೂತ್ರಗಳನ್ನು ಕಲಿತೀವಿ. ಆ ಸೂತ್ರದ ಸಹಾಯದಿಂದ ಆ ಎರಡು ಆಕೃತಿಗಳ ಮೇಲಿನ ಸಾಕಷ್ಟು ಸಮಸ್ಯೆಗಳನ್ನು ಬಿಡಿಸುವುದನ್ನು ನಾವು ಈ ತರಗತಿಯಲ್ಲಿ ಕಲಿತೀವಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈ ತರಗತಿಯ ಮೊದಲ ಕಲಿಕಾಂಶ ಏನು? ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಹೌದು ಮಕ್ಕಳೇ, ನಾವು ಈ ತರಗತಿಯಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ನೋಡ್ಕೊಬರೋಣ ಮಕ್ಕಳೇ. ವಿದ್ಯಾರ್ಥಿಗಳೇ, ಈ ಚಟುವಟಿಕೆಯಲ್ಲಿ ನಾನು ಗ್ರಾಫ್ ಹಾಳೆಯ ಸಹಾಯದಿಂದ ಸಮಾಂತರ ಚತುರ್ಭುಜ ABCDಯನ್ನು ಸಿದ್ಧಪಡಿಸ್ಕೊಂಡಿದ್ದೇನೆ. ಈ ಚತುರ್ಭುಜದ ಪಾದ 10 ಮಾನಗಳಷ್ಟಿದೆ ಹಾಗೂ ಎತ್ತರ 5 ಮಾನಗಳಷ್ಟಿದೆ. ಈಗ ವಿದ್ಯಾರ್ಥಿಗಳೇ, ನಾವು ಈ ಸಮಾಂತರ ಚತುರ್ಭುಜದ ಶೃಂಗಬಿಂದು A ನಿಂದ ಪಾದ BCಗೆ ಒಂದು ಲಂಬ ರೇಖೆಯನ್ನು ಎಳೆಯೋಣ. ನೋಡಿ ಮಕ್ಕಳೇ, ಅಳತೆ ಪಟ್ಟಿಯ ಸಹಾಯದಿಂದ ಶೃಂಗಬಿಂದು A ನಿಂದ ಪಾದ BCಗೆ ಒಂದು ಲಂಬ ರೇಖೆಯನ್ನು ಎಳೆಯಿರಿ. ಈಗ ನಮಗೆ ಮಕ್ಕಳೇ ಒಂದು ತ್ರಿಭುಜ ಉಂಟಾಗಿದೆ. ಈ ಉಂಟಾದಂತಹ ತ್ರಿಭುಜವನ್ನು ನಾವೀಗ ಈ ಒಂದು ಸಮಾಂತರ ಚತುರ್ಭುಜದಿಂದ ಬೇರ್ಪಡಿಸ್ತಾ ಇದ್ದೀನಿ ಮಕ್ಕಳೇ. ತ್ರಿಭುಜ ಉಂಟಾಗಿದೆ. ಈ ತ್ರಿಭುಜವನ್ನು ನಾವು ನಂತರದಲ್ಲಿ ನೋಡಿ ಇಲ್ಲಿದ್ದಂತಹ ತ್ರಿಭುಜ, ಇದನ್ನು ನಾನು ಸಮಾಂತರ ಚತುರ್ಭುಜದ ಮತ್ತೊಂದು ಭಾಗಕ್ಕೆ ಇರಿಸ್ತಾ ಇದ್ದೀನಿ. ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಮಕ್ಕಳೇ. ನಿಮಗೆ ಈಗ ಮತ್ತೊಂದು ಆಕೃತಿ ಉಂಟಾಗಿದೆ. ಯಾವ ಆಕೃತಿ ಅಂತ ನೀವು ಹೇಳ್ಬೋದಾ? ಈಗ ಹೇಳಿ ಮಕ್ಕಳೇ. ಹೌದು, ಖಂಡಿತ, ಗುಡ್ ಮಕ್ಕಳೇ. ಇಲ್ಲಿ ಆಯತ ಉಂಟಾಗಿದೆ. ಅಂದರೆ ಈ ಚಟುವಟಿಕೆಯಿಂದ ಏನು ಗೊತ್ತಾಯಿತು ಮಕ್ಕಳೇ? ಸಮಾಂತರ ಚತುರ್ಭುಜವನ್ನು ನಾವು ಆಯತವನ್ನಾಗಿ ಪರಿವರ್ತಿಸಬಹುದು. ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಸಮ ಆಗಿದೆ ಎಂಬ ಅಂಶವನ್ನು ನಾವು ಈ ಚಟುವಟಿಕೆ ಮೂಲಕ ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಈಗ ಒಂದು ಸಣ್ಣ ಚಟುವಟಿಕೆಯನ್ನು ವಿಡಿಯೋದಲ್ಲಿ ನೋಡುವುದರ ಮೂಲಕ ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಆಯತದ ವಿಸ್ತೀರ್ಣಕ್ಕೆ ಸಮ ಆಗಿದೆ ಅನ್ನುವ ಅಂಶವನ್ನು ನೋಡಿ ಬಂದಿದ್ದೀರಾ. ಹಾಗಿದ್ದರೆ ಆ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ ಮಕ್ಕಳೇ. ಮೊದಲನೇದಾಗಿ ಸಮಾಂತರ ಚತುರ್ಭುಜವನ್ನು ತೆಗೆದುಕೊಳ್ಳೋಣ. ಆ ಸಮಾಂತರ ಚತುರ್ಭುಜದ ಎತ್ತರ ಹೆಚ್ಚಾಗಿರುತ್ತೆ ಹಾಗೂ ಸಮಾಂತರ ಚತುರ್ಭುಜದ ಪಾದ ಉದ್ದವಾಗಿರುತ್ತೆ. ಈಗ ಮಕ್ಕಳೇ, ನಾವು ಚಟುವಟಿಕೆಯಲ್ಲಿ ಗಮನಿಸಿದಂತೆ ಚತುರ್ಭುಜದ ಒಂದು ಭಾಗವನ್ನು ತ್ರಿಭುಜವನ್ನಾಗಿ ಕತ್ತರಿಸಿ ಮತ್ತೊಂದು ಭಾಗಕ್ಕೆ ಇರಿಸಿದಾಗ ನಮಗೆ ಆಯತ ಉಂಟಾಗುತ್ತೆ. ಇದನ್ನು ನೀವು ಚಟುವಟಿಕೆಯಲ್ಲಿ ಅರ್ಥೈಸ್ಕೊಂಡಿದ್ದೀರಾ. ಆ ಸಂದರ್ಭದಲ್ಲಿ ಸಮಾಂತರ ಚತುರ್ಭುಜದ ಎತ್ತರವು ಆಯತದ ಅಗಲಕ್ಕೆ ಸಮನಾಗಿರುತ್ತೆ. ಆ ಅಂಶವು ಕೂಡ ನಿಮಗೆ ಮನನವಾಗಿದೆ. ಹಾಗಿದ್ರೆ ಮಕ್ಕಳೇ, ನಮ್ಮ ಚಟುವಟಿಕೆ ಮತ್ತು ಈ ಚಿತ್ರದ ಸಹಾಯದಿಂದ ನಾವು ಏನನ್ನು ಬರೀಬಹುದು ಹೇಳ್ಬಹುದಾ ಮಕ್ಕಳೇ?
ಹೌದು, ಖಂಡಿತವಾಗಿಯೂ ಕೂಡ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ. ಹಾಗಿದ್ರೆ ಮಕ್ಕಳೇ, ನೀವು ಇಂದಿನ ತರಗತಿಯಲ್ಲಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ದಿದ್ದೀರಾ. ಗೊತ್ತಿದೆ ನಿಮಗೆ ಆಯತದ ವಿಸ್ತೀರ್ಣ ಸೂತ್ರ. ಅದನ್ನು ನಾವು ಇಲ್ಲಿ ಅನ್ವಯಿಸಬಹುದಾ? ಅನ್ವಯಿಸೋಣ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಆದರೆ ನಮ್ಮ ಚಟುವಟಿಕೆ ಮತ್ತು ಚಿತ್ರದ ಸಹಾಯದಿಂದ ಆಯತದ ಉದ್ದವು ನಮ್ಮ ಸಮಾಂತರ ಚತುರ್ಭುಜದ ಪಾದಕ್ಕೆ ಸಮನಾಗಿದೆ, ಹಾಗೆ ಆಯತದ ಅಗಲವು ನಮ್ಮ ಸಮಾಂತರ ಚತುರ್ಭುಜದ ಎತ್ತರಕ್ಕೆ ಸಮನಾಗಿದೆ. ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನಾಗುತ್ತೆ ಮಕ್ಕಳೇ? ಪಾದ ಇಂಟು ಎತ್ತರ. ಉದ್ದವು ಪಾದವಾಗಿದೆ, ಅಗಲವು ಎತ್ತರವಾಗಿದೆ. ಹೀಗೆ ನಾವು ಆಯತದ ಸಹಾಯದಿಂದ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಇದನ್ನು ಮಕ್ಕಳೇ ನಾವು ಸಾಂಕೇತಿಕರಿಸುವುದಾದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಇಂಟು ಹೆಚ್, ಪಾದ ಇಂಟು ಎತ್ತರ. ಮಕ್ಕಳೇ, ನೀವೀಗ ಚಟುವಟಿಕೆ ಮತ್ತು ಈ ಒಂದು ಚಿತ್ರದ ಸಹಾಯದಿಂದ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರವನ್ನು ತಿಳಿದುಕೊಂಡ್ರಿ. ಮುಂದುವರೆದು ಮಕ್ಕಳೇ, ಈ ಸೂತ್ರದ ಸಹಾಯದಿಂದ ನಾವು ಒಂದಷ್ಟು ಲೆಕ್ಕಗಳನ್ನು ಬಿಡಿಸೋಣ. ಯಾವ ರೀತಿಯ ಲೆಕ್ಕಗಳನ್ನು ಬಿಡಿಸೋಣ ನೋಡೋದಾದರೆ ಮಕ್ಕಳೇ, ನಾನಿಲ್ಲಿ ನಿಮಗೆ ಏನು ಕೊಡ್ತಾ ಇದ್ದೀನಿ ಗಮನಿಸಿ. ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಕೋಷ್ಟಕದಲ್ಲಿ ಏನಿದೆ ವಿದ್ಯಾರ್ಥಿಗಳೇ? ಸಮಾಂತರ ಚತುರ್ಭುಜ, ಪಾದ, ಎತ್ತರ ಮತ್ತು ವಿಸ್ತೀರ್ಣ. ಮುಂದುವರೆದು ಏನೆಲ್ಲ ದತ್ತಾಂಶಗಳಿವೆ ಕೋಷ್ಟಕದಲ್ಲಿ? ಎ, ಬಿ, ಸಿ ಸಮಾಂತರ ಚತುರ್ಭುಜಗಳಿವೆ. ಈ ಸಮಾಂತರ ಚತುರ್ಭುಜಗಳ ಪಾದ ಎತ್ತರ ಮತ್ತು ಪಾದ ಎತ್ತರಗಳ ಅಳತೆಯನ್ನು ಕೊಟ್ಟಿದ್ದಾರೆ. ಯಾವ ಅಂಶವು ಖಾಲಿ ಇದೆ? ನಮಗೆ ವಿಸ್ತೀರ್ಣದ ಅಂಶವು ಖಾಲಿ ಇದೆ. ಆ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಕೋಷ್ಟಕವನ್ನು ಪೂರ್ಣಗೊಳಿಸಲು. ಹಾಗಿದ್ರೆ ಮಕ್ಕಳೇ, ಸಮಾಂತರ ಚತುರ್ಭುಜ ಏನ ಪಾದ 4 ಸೆಂಟಿಮೀಟರ್ ಮತ್ತು ಅದರ ಎತ್ತರ 3 ಸೆಂಟಿಮೀಟರ್ ಆಗಿದೆ. ಈಗ ಇದ್ರ ವಿಸ್ತೀರ್ಣ ಹೇಳ್ಬೋದಾ ಮಕ್ಕಳೇ? ಸೂತ್ರವನ್ನು ಮನನ ಮಾಡಿಕೊಂಡು. ಖಂಡಿತವಾಗಿಯೂ ಕೂಡ ವೆರಿ ಗುಡ್, 12 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಹೌದು ಮಕ್ಕಳೇ, ಪಾದ ಮತ್ತು ಎತ್ತರಗಳ ಗುಣಲಬ್ಧವೇ ಸಮಾಂತರ ಚತುರ್ಭುಜದ ವಿಸ್ತೀರ್ಣ. 4 × 3 12 ಸೆಂಟಿಮೀಟರ್ ಸ್ಕ್ವೇರ್. ನಾವಿಲ್ಲಿ ವಿಸ್ತೀರ್ಣವನ್ನು ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಬರೀಬೇಕು ಅನ್ನುವ ಅಂಶವನ್ನು ನೀವು ಮೊದಲನೇ ಅವಧಿಯಲ್ಲಿ ತಿಳಿದಿದ್ದೀರಾ ಮಕ್ಕಳೇ. ಹಾಗಾಗಿ ವಿಸ್ತೀರ್ಣವು ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಇರುತ್ತೆ. ಹಾಗೆಯೇ ಎರಡನೇ ಚತುರ್ಭುಜ ಬಿನ ಪಾದ 3 ಸೆಂಟಿಮೀಟರ್, ಬಿನ ಎತ್ತರ 5 ಸೆಂಟಿಮೀಟರ್. ಮಕ್ಕಳೇ, ಇದರ ವಿಸ್ತೀರ್ಣ ಹೇಳ್ಬೋದಾ? ಎಲ್ಲರೂ ಪ್ರಯತ್ನ ಪಡ್ಬೋದಾ? 3 × 5 15 ಸೆಂಟಿಮೀಟರ್ ಸ್ಕ್ವೇರ್. ಉತ್ತರ ಸರಿ ಇದೆ ಮಕ್ಕಳೇ. ಹಾಗೆಯೇ ನಮ್ಮ ಮೂರನೇ ಸಮಾಂತರ ಚತುರ್ಭುಜ ಸಿ, ಇದರ ಪಾದ 6 ಸೆಂಟಿಮೀಟರ್ ಹಾಗೂ ಎತ್ತರ 4 ಸೆಂಟಿಮೀಟರ್. ಈಗ ಇದರ ವಿಸ್ತೀರ್ಣ ಮಕ್ಕಳೇ? ಹೌದು, ಎಲ್ಲರೂ ಕೂಡ ಹೇಳಿದ್ರಿ. 6 × 4 24 ಸೆಂಟಿಮೀಟರ್ ಸ್ಕ್ವೇರ್. ಮಕ್ಕಳೇ, ಈಗ ನೀವು ಕೋಷ್ಟಕವನ್ನು ಪೂರ್ಣಗೊಳಿಸಿದ್ರಿ. ನೋಡಿ ಮಕ್ಕಳೇ, ಈ ರೀತಿಯಾಗಿ ನೀವು ಕೋಷ್ಟಕವನ್ನು ಪೂರ್ಣಗೊಳಿಸೋದ್ರಿಂದ ಬಾಯ್ದೆರೆ ಲೆಕ್ಕಗಳನ್ನು ಸುಲಭವಾಗಿ ಮಾಡಬಹುದು. ಹಾಗೆಯೇ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ನೇರವಾಗಿ ಪಾದ ಇಂಟು ಎತ್ತರಗಳ ಗುಣಲಬ್ಧವನ್ನು ನೀವು ಉತ್ತರವನ್ನಾಗಿ ಆರಿಸಬಹುದು. ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿಕೊಳ್ಳಬಹುದು ಅಂತ ಹೇಳ್ತಾ, ನಮ್ಮ ಈ ದಿನದ ಎರಡನೇ ಕಲಿಕಾಂಶ ಯಾವುದು ಮಕ್ಕಳೇ? ಎರಡನೇ ಕಲಿಕಾಂಶ ಖಂಡಿತವಾಗಿಯೂ ಕೂಡ ತ್ರಿಭುಜದ ವಿಸ್ತೀರ್ಣ. ಮಕ್ಕಳೇ, ನಾವು ಮೊದಲಿನಂತೆಯೇ ಈಗಲೂ ಕೂಡ ತ್ರಿಭುಜದ ವಿಸ್ತೀರ್ಣವನ್ನು ತಿಳ್ಕೊಳ್ಳೋದಕ್ಕೆ ಮತ್ತೊಂದು ಸಣ್ಣ ಚಟುವಟಿಕೆಯನ್ನು ನೋಡಿ ಬರೋಣ ಮಕ್ಕಳೇ. ಈ ಚಟುವಟಿಕೆಯಲ್ಲಿ ನಾನು ಗ್ರಾಫ್ ಹಾಳೆಯ ಸಹಾಯದಿಂದ ತ್ರಿಭುಜ ಎ ಬಿ ಸಿಯನ್ನು ಸಿದ್ಧಪಡಿಸ್ಕೊಂಡಿದ್ದೇನೆ. ನಾವೀಗ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಿದ್ರೆ ಏನು ಮಾಡಬೇಕು ಅಂತ ನೋಡೋದಾದರೆ, ಇದೇ ತ್ರಿಭುಜಕ್ಕೆ ಸರ್ವಸಮವಾಗಿರುವ ಮತ್ತೊಂದು ತ್ರಿಭುಜವನ್ನು ನಾವು ಸಿದ್ಧಪಡಿಸ್ಕೋಬೇಕಾಗಿರುತ್ತೆ. ಇಲ್ಲಿ ಮತ್ತೊಂದು ತ್ರಿಭುಜ ಸಿದ್ಧವಾಗಿದೆ ಮಕ್ಕಳೇ. ಈಗ ಈ ಎರಡೂ ತ್ರಿಭುಜಗಳು ಸರ್ವಸಮವಾಗಿವೆ. ಅದನ್ನು ನಾವು ಪರೀಕ್ಷೆ ಕೂಡ ಮಾಡಬಹುದು. ನೋಡಿ, ನಾ ಈಗ ಒಂದರ ಮೇಲೆ ಒಂದು ತ್ರಿಭುಜವನ್ನು ಇಡ್ತಿದ್ದೀನಿ. ಎರಡೂ ಕೂಡ ಸರ್ವಸಮ ತ್ರಿಭುಜಗಳಾಗಿವೆ. ಈ ರೀತಿಯ ಎರಡು ಸರ್ವಸಮ ತ್ರಿಭುಜಗಳನ್ನು ಉಪಯೋಗಿಸಿ ನಾವು ಯಾವುದಾದರೂ ಒಂದು ಆಕೃತಿಯನ್ನು ಪಡೆಯಬಹುದಾ ಅಂತ ನೋಡೋದಾದರೆ, ಖಂಡಿತವಾಗೂ ಮಕ್ಕಳೇ ಈ ಎರಡೂ ತ್ರಿಭುಜಗಳ ಸಹಾಯದಿಂದ ನಾವು ಒಂದು ಆಕೃತಿಯನ್ನು ಪಡೆಯಬಹುದು. ನೋಡಿ, ಗಮನಿಸ್ತಾ ಹೋಗಿ. ಇಲ್ಲಿ ನಿಮಗೆ ಯಾವುದಾದ್ರೂ ಆಕೃತಿ ಕಾಣಬಹುದಾ? ಕಾಣಿಸ್ತಾ ಇದೆ. ಯಾವ ಆಕೃತಿ ಅದು? ಖಂಡಿತವಾಗೂ ಮಕ್ಕಳೇ ಗುಡ್, ಇದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಎರಡು ಸರ್ವಸಮ ತ್ರಿಭುಜಗಳಿವೆ. ಹಾಗಿದ್ರೆ ಒಂದು ತ್ರಿಭುಜದ ವಿಸ್ತೀರ್ಣ ನಮಗೇನಾಗಿರುತ್ತೆ?
ಹೌದು, ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತೆ. ಗೊತ್ತಾಯ್ತಲ್ವ ಮಕ್ಕಳೇ? ಅಂದರೆ ಈ ಚಟುವಟಿಕೆಯಿಂದ ನಾವು ಏನನ್ನು ತಿಳ್ಕೊಂಡ್ವಿ? ಒಂದು ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಅನ್ನುವ ಅಂಶವನ್ನು ನಾವು ಈ ಚಟುವಟಿಕೆಯಿಂದ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಚಟುವಟಿಕೆಯನ್ನು ಗಮನಿಸಿದ್ರಿ ಅಲ್ವಾ ವಿದ್ಯಾರ್ಥಿಗಳೇ? ಚಟುವಟಿಕೆಯಿಂದ ಏನು ಗೊತ್ತಾಯಿತು ನಿಮಗೆ? ಒಂದು ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ಅರ್ಧದ ವಿಸ್ತೀರ್ಣಕ್ಕೆ ಸಮ ಇದೆ ಅಂತ ನೀವು ಚಟುವಟಿಕೆಯಲ್ಲಿ ತಿಳಿದ್ರಿ. ಹಾಗಿದ್ರೆ ಈ ಅಂಶವನ್ನು ಉಪಯೋಗಿಸ್ಕೊಂಡು ನಾವು ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಹೇಗೆ ಪಡೆಯೋದು ಅನ್ನೋದನ್ನು ನೋಡೋದಾದರೆ ಮಕ್ಕಳೇ, ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಆ ತ್ರಿಭುಜದ ಎತ್ತರ ಹೆಚ್ಚಾಗಿರಲಿ, ಹಾಗೆ ಆ ತ್ರಿಭುಜದ ಪಾದ ಬಿ ಆಗಿರಲಿ. ಈಗ ಮಕ್ಕಳೇ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನಂತ ನೋಡಬಹುದು. ತ್ರಿಭುಜದ ವಿಸ್ತೀರ್ಣ ಅರ್ಧ ಸಮಾಂತರದ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮ ಆಗಿದೆ. ಇದನ್ನು ನೀವು ಚಟುವಟಿಕೆಯಲ್ಲಿ ಅರ್ಥೈಸ್ಕೊಂಡಿದ್ದೀರಾ. ಹಾಗೆಯೇ ನಿಮಗೆ ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ತಿಳಿದಿದೆ. ಹಾಗಿದ್ರೆ ಮಕ್ಕಳೇ, ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರವನ್ನು ಅನ್ವಯಿಸೋಣ. ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಜಾಗಕ್ಕೆ ನಾವು ಪಾದ ಇಂಟು ಎತ್ತರವನ್ನು ಅನ್ವಯಿಸುವುದರ ಮೂಲಕ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ನಾವು ಯಾಕೆ ಹಾಕಿದ್ವಿ ಅದನ್ನು? ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ. ಇದನ್ನು ನಾವು ಸಾಂಕೇತಿಕರಿಸುವುದಾದರೆ ಮಕ್ಕಳೇ ಏನು ಹೇಳ್ತೀರಾ? ಖಂಡಿತವಾಗಿಯೂ ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು ಬಿ ಇಂಟು ಹೆಚ್. ಗೊತ್ತಾಯ್ತಲ್ವ ಮಕ್ಕಳೇ? ಈಗ ವಿದ್ಯಾರ್ಥಿಗಳೇ, ನಾವೀಗ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಪಡೆದಿದ್ದೇವೆ. ಆ ಸೂತ್ರದ ಸಹಾಯದಿಂದ ಒಂದಷ್ಟು ಸಮಸ್ಯೆಗಳನ್ನು ಬಿಡಿಸೋಣ ಬನ್ನಿ. ಎಲ್ಲರೂ ತಯಾರಿದ್ದೀರಾ ಸಮಸ್ಯೆಯನ್ನು ಬಿಡಿಸೋದಕ್ಕೆ? ಖಂಡಿತವಾಗಿಯೂ ಈ ಕೆಳಗಿನ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಯಾವೆಲ್ಲ ತ್ರಿಭುಜಗಳನ್ನು ತಗೊಂಡಿದ್ದೀವಿ ನಾವು? ತ್ರಿಭುಜ PQR, ಹಾಗೆ ನಮ್ಮ ಎರಡನೇ ತ್ರಿಭುಜ LMN. ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. ಏನೇನು ಕೊಟ್ಟಿದ್ದಾರೆ ಮಕ್ಕಳೇ? ಚಿತ್ರವನ್ನು ಗಮನಿಸ್ತಾ ಹೋಗಿ. ನಮ್ಮ ಮೊದಲನೇ ತ್ರಿಭುಜ PQR ಇದೆ. ಅದರ ಪಾದ QR 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಎತ್ತರ PS 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎರಡನೇ ತ್ರಿಭುಜ ಪಾದ MN 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೆ ಅದರ ಎತ್ತರವನ್ನು ಲಂಬವಾಗಿ ತೆಗೆದುಕೊಂಡಾಗ LO 2 ಸೆಂಟಿಮೀಟರ್ ಇದೆ. ನಾವು ಕಂಡುಹಿಡಿಬೋದಲ್ವ ಮಕ್ಕಳೇ? ಪಾದ ಗೊತ್ತಿದೆ, ಎತ್ತರ ಗೊತ್ತಿದೆ, ತ್ರಿಭುಜದ ವಿಸ್ತೀರ್ಣವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಿದ್ರೆ ಮಕ್ಕಳೇ, ನಮ್ಮ ಮೊದಲನೇ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಬಿ ಇಂಟು ಹೆಚ್. ನಮ್ಮ ಮೊದಲನೇ ತ್ರಿಭುಜದ ಪಾದ QR ಹಾಗೂ ಎತ್ತರ PS. ಮಕ್ಕಳೇ, ಈ ಮೊದಲನೇ ತ್ರಿಭುಜಕ್ಕೆ ದತ್ತಾಂಶಗಳನ್ನು ಅಳವಡಿಸೋದಾದರೆ ಅರ್ಧ ಇಂಟು ಪಾದ 4 ಸೆಂಟಿಮೀಟರ್ ಇಂಟು ಎತ್ತರ 2 ಸೆಂಟಿಮೀಟರ್. ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ, ಇನ್ನು 4 ಮಾತ್ರ ನಮಗೆ ಉಳಿಯುತ್ತೆ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣ 4 ಸೆಂಟಿಮೀಟರ್ ಸ್ಕ್ವೇರ್. ಹಾಗೆಯೇ ಮಕ್ಕಳೇ, ಎರಡನೇ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಬಿ ಇಂಟು ಹೆಚ್. ಎರಡನೇ ತ್ರಿಭುಜದ ಪಾದ MN, ಎರಡನೇ ತ್ರಿಭುಜದ ಎತ್ತರ LO. ಈ ತ್ರಿಭುಜಕ್ಕೂ ಅಷ್ಟೇ ಮಕ್ಕಳೇ, ಅಳತೆಗಳನ್ನು ನಾವು ಅನ್ವಯಿಸಿದಾಗ ಅರ್ಧ ಇಂಟು ಪಾದ 3 ಸೆಂಟಿಮೀಟರ್ ಇಂಟು ಎತ್ತರ 2 ಸೆಂಟಿಮೀಟರ್. ಇಲ್ಲಿಯೂ ಕೂಡ 2 2 ನಿಮಗೆ ಕ್ಯಾನ್ಸಲ್ ಆಗುತ್ತೆ, ಉಳಿತಕ್ಕಂಥದ್ದು 3. ಅಲ್ಲಿಗೆ ನಮ್ಮ ಎರಡನೇ ತ್ರಿಭುಜದ ವಿಸ್ತೀರ್ಣ 3 ಸೆಂಟಿಮೀಟರ್ ಸ್ಕ್ವೇರ್. ನೋಡಿದ್ರಲ್ವ ಮಕ್ಕಳೇ? ಈ ರೀತಿಯಾಗಿ ನೀವು ಸಮಸ್ಯೆಗಳನ್ನು ಬಿಡಿಸ್ಬೋದು. ಚಿತ್ರದ ಸಹಾಯವಲ್ಲದೆ ನಿಮಗೆ ವಾಕ್ಯ ರೂಪದ ಪ್ರಶ್ನೆಗಳನ್ನು ಕೂಡ ಕೊಡಬಹುದು. ಅಂಥ ಸಂದರ್ಭದಲ್ಲಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥೈಸಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬರೆದುಕೊಳ್ಳಿ, ಸೂತ್ರವನ್ನು ಬರೆದುಕೊಳ್ಳಿ ಮತ್ತು ಅದನ್ನು ಲೆಕ್ಕಿಸ್ತಾ ಹೋಗಿ. ಈ ಥರ ಮಾಡಿದ್ರೆ ಖಂಡಿತವಾಗೂ ಮಕ್ಕಳೇ ನೀವು ಎಲ್ಲ ಸಮಸ್ಯೆಯನ್ನು ಬಿಡಿಸಬಹುದು ಅಂತ ಭಾವಿಸ್ತಾ ಮತ್ತೆ ತ್ರಿಭುಜದ ವಿಸ್ತೀರ್ಣದ ಮೇಲೆ ಮತ್ತೊಂದು ಲೆಕ್ಕವನ್ನು ನೋಡೋಣ ಮಕ್ಕಳೇ. ಏನಿದೆ ನಮ್ಮ ಎರಡನೇ ಪ್ರಶ್ನೆ? ತ್ರಿಭುಜ ABCಯ ವಿಸ್ತೀರ್ಣ 36 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎತ್ತರ AD 4 ಸೆಂಟಿಮೀಟರ್. ಆದರೆ BCಯನ್ನು ಕಂಡುಹಿಡಿಯಿರಿ. BC ಪಾದವಾಗಿದೆ, BCಯನ್ನು ನಾವು ಕಂಡುಹಿಡಿಯಬೇಕು. ಈ ಪ್ರಶ್ನೆಗೆ ಮಕ್ಕಳೇ ನಾವು ಒಂದು ಚಿತ್ರವನ್ನು ಹಾಕಿಕೊಳ್ಳೋಣ. ಚಿತ್ರ ತ್ರಿಭುಜ ABC ಮತ್ತು ಅದರ ಎತ್ತರ AD ಆಗಿರುತ್ತೆ. ಎತ್ತರ 4 ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಿದ್ರೆ ನಾವು ಈ ಒಂದು ಪ್ರಶ್ನೆಯ ದತ್ತಾಂಶಗಳನ್ನು ಬರೆದುಕೊಳ್ತಾ ಹೋಗೋಣ. ದತ್ತಾಂಶ ABCಯ ವಿಸ್ತೀರ್ಣ 36 ಸೆಂಟಿಮೀಟರ್ ಸ್ಕ್ವೇರ್, ಹಾಗೆಯೇ ಎತ್ತರ ADಯನ್ನು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ಹಾಗಿದ್ರೆ ನಾವೇನನ್ನು ಕಂಡುಹಿಡಿಬೇಕು? ಖಂಡಿತವಾಗಿಯೂ ಪಾದವನ್ನು ಕಂಡುಹಿಡಿಯಬೇಕು. ಹಾಗಿದ್ರೆ ತಡ ಮಾಡೋದು ಯಾಕೆ?
ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಹಾಕಿಕೊಳ್ಳೋಣ. ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ. ಈಗ ಇಲ್ಲಿಗೆ ದತ್ತಾಂಶಗಳನ್ನು ಅನ್ವಯಿಸೋಣ. ತ್ರಿಭುಜದ ವಿಸ್ತೀರ್ಣ 36 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ಸ್ ಅರ್ಧ ಇಂಟು ಪಾದವನ್ನು ನಾವು ಕಂಡುಹಿಡಿಬೇಕಾಗಿದೆ. ಹಾಗೆಯೇ ಎತ್ತರ 4 ಸೆಂಟಿಮೀಟರ್. ನಂತರ ಮಕ್ಕಳೇ ಮುಂದುವರೆದು ಇಲ್ಲಿ ಓರೆ ಗುಣಾಕಾರವನ್ನು ಮಾಡಿದಾಗ 2 ಅಂಶಕ್ಕೆ ಬರುತ್ತೆ, 4 ಛೇದದಲ್ಲಿ ಬರುತ್ತೆ. 36 ಇಂಟು 2 ಡಿವೈಡೆಡ್ ಬೈ 4. 4 1 4 9 36. ಉಳಿತಕ್ಕಂಥದ್ದು 9 ಇಂಟು 2 ಮಕ್ಕಳೇ. ಅಲ್ಲಿಗೆ 9 ಇಂಟು 2 18. ತ್ರಿಭುಜದ ಪಾದ 18 ಸೆಂಟಿಮೀಟರ್ ಆಗಿದೆ. ನೋಡಿದ್ರಲ್ವಾ ಮಕ್ಕಳೇ, ಈ ಒಂದು ಪ್ರಶ್ನೆಯನ್ನು ನಾವು ಹೇಗೆ ಬಿಡಿಸ್ವಿ, ಸಮಸ್ಯೆಯನ್ನು ಹೇಗೆ ಅರ್ಥೈಸಿಕೊಂಡ್ವಿ ಅಂತ. ಇದೇ ರೀತಿಯೇ ನಿಮಗೆ ಮತ್ತೊಂದು ಪ್ರಶ್ನೆಯೂ ಕೂಡ ಕೇಳ್ಬೋದು. ವಿಸ್ತೀರ್ಣವನ್ನು ಕೊಟ್ಟು ನಿಮಗೆ ಎತ್ತರವನ್ನು ಕಂಡುಹಿಡಿಯಿರಿ ಅಂತಲೂ ಕೂಡ ಹೇಳ್ಬೋದು. ನಮ್ಮ ಈ ಪ್ರಶ್ನೆಯಲ್ಲಿ ವಿಸ್ತೀರ್ಣ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ, ಪಾದವನ್ನು ಕಂಡುಹಿಡ್ತೀವಿ. ಹಾಗೆ ಮತ್ತೊಂದು ಪ್ರಶ್ನೆಯಲ್ಲಿ ವಿಸ್ತೀರ್ಣ ಮತ್ತು ಪಾದವನ್ನು ಕೊಡ್ಬೋದು, ನೀವು ಎತ್ತರವನ್ನು ಸಹ ಕಂಡುಹಿಡಿಬೋದು. ಈ ಥರ ಮಕ್ಕಳೇ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ನೀವು ಪ್ರಯತ್ನಿಸುವುದರಿಂದ ನೀವು ಕಲಿತಂಥ ಕಲಿಕಾಂಶಗಳನ್ನು ಚೆನ್ನಾಗಿ ಮನನ ಮಾಡ್ಕೋಬಹುದು. ಹಾಗಿದ್ರೆ ಮಕ್ಕಳೇ, ನಾವು ಈ ತರಗತಿಯಲ್ಲಿ ಏನೇನು ಕಲ್ತ್ವಿ ಅನ್ನೋದನ್ನು ಒಮ್ಮೆ ನೋಡಿ ಬರೋಣ ಮಕ್ಕಳೇ. ಮುಖ್ಯವಾದ ಅಂಶಗಳು, ಈ ತರಗತಿಯಲ್ಲಿ ಕಲಿತಂತಹ ಪ್ರಮುಖವಾದ ಅಂಶಗಳು ಯಾವ್ಯಾವುದು ಅಂತಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಏನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ? ಪಾದ ಇಂಟು ಎತ್ತರ b ಇಂಟು h. ಎರಡನೇ ಮುಖ್ಯವಾದ ಕಲಿಕಾಂಶ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು b ಇಂಟು h ಅಥವಾ ಅರ್ಧ ಇಂಟು ಪಾದ ಇಂಟು ಎತ್ತರ. ಮಕ್ಕಳೇ, ನೀವು ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ b ಇಂಟು h, ತ್ರಿಭುಜದ ವಿಸ್ತೀರ್ಣ ಅರ್ಧ b ಇಂಟು h. ನಿಮಗೆ ಚಟುವಟಿಕೆಯಲ್ಲೇ ತಿಳಿದಿದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಗೊತ್ತಿದ್ರೆ ತ್ರಿಭುಜದ ವಿಸ್ತೀರ್ಣ ಅದರ ಅರ್ಧ ಇರುತ್ತೆ. ಅಲ್ಲಿಗೆ ಒಂದು ಕಲಿಕಾಂಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ದಿನದ 2 ಕಲಿಕಾಂಶವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೋದು, ಜೊತೆಗೆ ಚೆನ್ನಾಗಿ ಮನನ ಮಾಡ್ಕೋಬೋದು ಅಂತ ಹೇಳ್ತಾ, ನೀವು ಕಲಿತಂಥ ಈ ವಿಷಯ ಇನ್ನೂ ಚೆನ್ನಾಗಿ ನೆನಪಿರೋದಕ್ಕೆ ಸಹಾಯಕವಾಗಲಿ ಅನ್ನುವ ನಿಟ್ಟಿನಲ್ಲಿ ಮಕ್ಕಳೇ ನಿಮಗೆ ಒಂದಷ್ಟು ಗೃಹ ಕಾರ್ಯಗಳನ್ನು ಕೊಡ್ತಾ ಇದ್ದೇನೆ. ನಮ್ಮ ಗೃಹ ಕಾರ್ಯದ ಮೊದಲನೇ ಪ್ರಶ್ನೆ, ಈ ಕೆಳಗಿನ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಮಕ್ಕಳೇ, ತುಂಬ ಸುಲಭ ಇದೆ. 2 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. 2 ತ್ರಿಭುಜಗಳ ಪಾದ ಮತ್ತು ಎತ್ತರಗಳು ನಿಮ್ಮ ಮುಂದೆ ಇವೆ. ಪಾದ ಮತ್ತು ಎತ್ತರವನ್ನು ಉಪಯೋಗಿಸಿಕೊಂಡು ತ್ರಿಭುಜದ ಸೂತ್ರವನ್ನು ಹಾಕ್ಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀರಾ. ಹಾಗೆಯೇ ನಮ್ಮ ಎರಡನೇ ಪ್ರಶ್ನೆ, ಈ ಕೆಳಗಿನ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲೂ ಕೂಡ ಮಕ್ಕಳೇ 2 ಸಮಾಂತರ ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ, ಅವುಗಳ ಪಾದ ಮತ್ತು ಎತ್ತರಗಳನ್ನು ಕೊಟ್ಟಿದ್ದಾರೆ. ಆ ಪಾದ ಮತ್ತು ಎತ್ತರವನ್ನು ಬಳಸಿಕೊಂಡು ಸಮಾಂತರ ಚತುರ್ಭುಜದ ಸೂತ್ರವನ್ನು ಹಾಕಿ ಈ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಮಕ್ಕಳೇ, ಮಾಡ್ತೀರಲ್ವಾ? ಖಂಡಿತವಾಗಿಯೂ ಮಾಡ್ತೀರಾ. ಹಾಗೆ ಈ ದಿನದ ತರಗತಿ ಎಲ್ಲ ಕಲಿಕಾಂಶಗಳನ್ನು ಪುನರ್ಮನನ ಮಾಡ್ತೀರಾ, ಚೆನ್ನಾಗಿ ಅಭ್ಯಾಸ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.